ನೀವೆಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏನು ಮಾಡ್ತೀರಾ? ಹಾಂ ಹಾಂ ಎಲ್ಲ ಹಚ್ಕೊಂಡು ಆಮೇಲೆ ಒಂದು ಕೂಂಬು ತಗೊಂಡು, ಆ ಕೂಂಬು ಏನು? ಹಾಂ, ನಂದು ಹಲಸಿನ ಮರದ್ದು. ಬಿಲೀವ್ ಮೀ, ಯು ಕ್ಯಾನ್ ಡೂ ದಿಸ್ ಎಕ್ಸ್ಪೆರಿಮೆಂಟ್ ಯುವರ್ ಸೆಲ್ಫ್. ಒಂದು ಮರದ್ದು ಕೂಂಬು ಮಾಡಿಕೊಂಡು ಬಾಚಿಕೊಳ್ಳ್ರಿ. ಒಂದು ಕಡೆ, ಈ ಕಡೆ, ಆ ಕಡೆ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಕಡೆ ಹಿಂಗೆ ಮಾಡ್ಕೊಳ್ರಿ, ಇನ್ನೊಂದು ಕಡೆ ಪ್ಲಾಸ್ಟಿಕ್ ತೆಗೆದು ಹಿಂಗೆ ಮಾಡ್ಕೊಳ್ರಿ. ಅರ್ಧ ಗಂಟೆ ಆದಮೇಲೆ ನೋಡ್ರಿ ಏನಾಗತ್ತೆ ಅಂತ ನೋಡ್ಕೊಳ್ರಿ. ಆ್ಯಂಡ್ ಇಟ್ ಈಸ್ ಸಚ್ ಸಟಲ್ ಡಿಫರೆನ್ಸ್ ವೆನ್ ಯು ಕೂಮ್ ವಿತ್ ಹಲಸಿನ ಕೊಂಬು. ದಿಸ್ ಈಸ್ ಮೇಡ್ ಆಫ್ ಹಲಸಿನ ಮರದ್ದು, ಬೇವಿನ ಮರದ್ದು. 4-5 ಮರಗಳಿಂದಾನೇ ಮಾಡ್ಕೋಬೇಕು ಕೊಂಬು. ಯಾವುದಂದರೆ ಅದರಿಂದ ಮಾಡಬಾರ್ದು. ಅತಿ ಅದ್ಭುತವಾದ ಶಬ್ದ ಬರೋದು ಹಲಸಿನ ಮರದ್ದು. ವೀಣೆ ಮಾಡೋದು, ತಂಬೂರೆ ಮಾಡೋದು, ಅದೆಲ್ಲ ಇದರಿಂದ ನೀವು ಬಾಚಿಕೊಂಡಾಗ, ಪ್ಲಾಸ್ಟಿಕ್ಕಿಂದ ಬಾಚಿಕೊಂಡಾಗ ಈ ಕೂದಲು ಅಲ್ಲೇ ಇರ್ತವೆ. ಪ್ಲಾಸ್ಟಿಕ್ಕಿಂದ ಬಾಚಿಕೊಂಡ್ರೆ ಕೂದಲು ಎದ್ದು ಬರ್ತಾ ಇರ್ತವೆ. ಇಷ್ಟೇ ವ್ಯತ್ಯಾಸ. ಯಾಕೆ? ದಿಸ್ ಡಸಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯುವರ್ ಪ್ಲಾಸ್ಟಿಕ್ ಈಸ್ ಆಲ್ವೇಸ್ ಚಾರ್ಜ್ಡ್. ಯಾಕ್ರಿ ಪ್ಲಾಸ್ಟಿಕ್ ಬ್ರಷು, ಪ್ಲಾಸ್ಟಿಕ್ ಕೊಂಬು, ಪ್ಲಾಸ್ಟಿಕ್ ಅಂಶಗಳು ನಮ್ಮ ಮೈಯಿಗೆ ಸರಿ ಹೋಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನೇನು ಅಂತ ಏನು ದೊಡ್ಡದಾಗೇನು ಹೇಳ್ತಾ ಇಲ್ಲ.